ಪ್ರಾಮಾಣಿಕಂಗೆ ಓಡಾಡ್ರಿ ಏನು ನಮಗೆ ಅಣ್ಣ ನೀವು ಬರ್ರಿ ಬರ್ರಿ $600 ಕೋಟಿ ಮುಸ್ಲಿಂ ಅಭಿವೃದ್ಧಿಗೋಸ್ಕರ ತೆಗೆದಿಟ್ಟಿದ್ದು ಇದೇ ಭಾಗ. ಇದು ಇನ್ನು ಹಿಜಾಬ್ ಕೂಡ ಇದರದ್ದೇ ಒಂದು ಪಾರ್ಟ್ ಅಂತ ಹೇಳ್ತೀನಿ. ಕಾಂಗ್ರೆಸ್ನವರೇ, ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಯೂನಿಫಾರ್ಮ್ ಸಮವಸ್ತ್ರ ಅಂತಂದ್ರೆ ಸಮಾನತೆ, ಏಕತೆ. ಇಲ್ಲಿ ಭೇದ ಭಾವ ಇಲ್ಲ, ಇಲ್ಲಿ ಮೇಲು ಕೀಳು ಇಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲ, ಯಾವುದೇ ಜಾತಿ ಬರೋದಿಲ್ಲ, ಉಚ್ಚ ನೀಚ ಇಲ್ಲ ಅಂತನ್ನುವಂಥದ್ದು. ಅದಕ್ಕೆ ಯೂನಿಫಾರ್ಮ್ ಅಂತನ್ನುವಂಥದ್ದು ಶಬ್ದ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಸಮಾನತೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ವಾ? ನೀವು ವಿಷ ಬೀಜ ಬಿತ್ತಾ ಇದ್ದೀರಿ. ಇವತ್ತು ನೀವು ಬಹಳ ದೊಡ್ಡ ಉಪಕಾರ ಇನ್ನೊಂದು ಮಾತನ್ನು ನೀವು ಹೇಳ್ತಾ ಇದ್ದೀರಿ, ಶಿವದಾರ, ಜನಿವಾರ, ರುದ್ರಾಕ್ಷ ಹಾಕೋಬಹುದು ಅಂತ ಹೇಳಿ. ನೀವ್ಯಾರು ಹೇಳೋದು? ಸಾವಿರಾರು ವರ್ಷದಿಂದ ಶಾಸ್ತ್ರಬದ್ಧವಾದಂಥ ಸಂಪ್ರದಾಯ ಇದೆ. ಮತ್ತು ಈ ಶಿವದಾರ, ಜನಿವಾರ ನಿಮಗೆ ಯಾವ ದಾರ ಅಲ್ಲ, ಇದೊಂದು ಶಾಸ್ತ್ರ ಇದೆ, ಇದೊಂದು ಧಾರ್ಮಿಕ ವಿಧಿ ವಿಧಾನದ ಪ್ರಕಾರ ಆಗತ್ತೆ. ಹೊರಗಡೆ ಕಾಣೋದಿಲ್ಲ. ಹೊರಗಡೆ ಕಾಣೋದು ಹಿಜಾಬ್ ಕಾಣಿಸುತ್ತೆ. ಹಿಜಾಬ್ನ ಮೂಲಕ ಇವಳು ಮುಸ್ಲಿಂ ಅಂತ ಗೊತ್ತಾಗತ್ತೆ. ಭೇದವನ್ನ, ವಿಷವನ್ನ ಇವತ್ತು ನೀವು ಇದನ್ನು ನಿರ್ಮಾಣ ಮಾಡಿದರೆ ಗಲಭೆ ಕಾರಣ ಆಗತ್ತೆ. ನಾನು ಹೇಳೋದು, ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಜೂನ್ 1ನೇ ತಾರೀಕು ಎಲ್ಲ ಶಾಲಾ ಕಾಲೇಜುಗಳ ಪ್ರಾರಂಭ ಆಗುವಂಥ ದಿನ ನಾವು ಕೇಸರಿ ಶಾಲನ್ನು ಹಂಚುವಂಥ ನಿರ್ಧಾರವನ್ನು ಮಾಡಿದ್ದೀವಿ.